ಕರ್ನಾಟಕ ರಾಜ್ಯ ಸಾಂಸ್ಕೃತಿಕ ಸಂಘಟನೆಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟ ಸೇರಿ ರಾಜ್ಯದಲ್ಲಿ ಎಲ್ಲಾ ಕಲಾವಿದರನ್ನ ಎಲ್ಲಾ ಪ್ರಕಾರದ ಕಲಾವಿದರನ್ನ ಆಹ್ವಾನಿಸಿ ಕಲಾವಿದರ ಬೇಡಿಕೆಗಳನ್ನ ಈಡೇರಿಸಲು ಸರ್ಕಾರ ಗಮನವನ್ನು ಸೆಳೆಯಲು ಇವತ್ತು ನಾವು 3ನೇ ತಾರೀಕು ಸ್ವತಂತ್ರ ಉದ್ಯಾನವನ ಅಂದ್ರೆ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಈ ಆಯೋಜನೆಯನ್ನ ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಆ ಹೋರಾಟಕ್ಕೆ ಎಲ್ಲ ರಾಜ್ಯದ ಎಲ್ಲ ಕಲಾವಿದರು, ಜಿಲ್ಲಾವಾರು ಮತ್ತು ತಾಲೂಕುವಾರು ಎಲ್ಲ ಕಲಾವಿದರು ಆಗಮಿಸ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನು ನಾವು ಸರ್ಕಾರ ಗಮನಕ್ಕೆ ತರಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಾವು ಪ್ರಕಟಣೆ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆ ಗಡಿಭಾಗ ಜಿಲ್ಲೆಯಾಗಿರೋದ್ರಿಂದ ಆಂಧ್ರ ಮತ್ತು ತಮಿಳುನಾಡು ಇದು ಆಗಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕಲಾವಿದರ ಸಮಸ್ಯೆಗಳಿಗೆ ಮತ್ತೆ ಎಲ್ಲ ಅನುಕೂಲ ಸೌಲಭ್ಯಗಳಿಗೆ ನಾವು ವಂಚಿತರಾಗಿದ್ದೀವಿ ಕೋಲಾರ ಜಿಲ್ಲೆಯ ಕಲಾವಿದರು. ಅದಕ್ಕೆ ನಾವು ರಾಜ್ಯದಲ್ಲಿ ನಮ್ಮ ಜಿಲ್ಲೆಯ ಪರವಾಗಿ ಆ ಹೋರಾಟಕ್ಕೆ ಎಲ್ಲ ತಾಲೂಕಿನಿಂದ ನಾವು ಒಂದು 500,000 ಜನ ನಾವು ಹೋಗ್ಲಿಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ KM ವೆಂಕಟೇಶ್ ಅವರ ಒಂದು ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಜನಪದ ಮತ್ತು ರಂಗಭೂಮಿ ದೇಶ ಮತ್ತು ಈ ನಾಡಿನ ದುಬಾರಿಗಾಗಿ ಇವತ್ತು ಬಹಳ ಸಂಕಷ್ಟದಲ್ಲಿ ಸಿಕ್ಕಿದ್ದೀವಿ. ಸರ್ಕಾರದ ಮನವಿ ಕೊಟ್ಟರು ಕೂಡ ಕಲಾವಿದರ ಕಡೆ ಗಮನ ಹರಿಸದೆ ಕಿಂಚತ್ತು ಕೂಡ ನಾವು ಕಲಾವಿದರು ಸಾಮಾನ್ಯ ಕಲಾವಿದರಿಗೆ ಸರ್ಕಾರದ ಬರ್ತಕ್ಕಂಥ ಸೌಲಭ್ಯಗಳು ಅವರಿಗೆ ಲಭಿಸ್ತಾ ಇಲ್ಲ. ನಾವು ಮನವಿಗಳು ಕೊಟ್ಟಿದ್ದೀವಿ, ಸಂಬಂಧಪಟ್ಟಂತ ಅಧಿಕಾರಿಗಳು ಕೊಟ್ಟಿದ್ದೀವಿ, ಸಚಿವರು ಕೊಟ್ಟಿದ್ದೀವಿ. ಅದರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಗಮನ ಸೆಳೆದು ಒಂದು ಹೋರಾಟವನ್ನ ಮಾಡಿ ಅವರ ಒಂದು ಮನಸ್ಸನ್ನ ಈ ಹೋರಾಟದ ಕಡೆ ಮತ್ತು ಈ ಕಲಾವಿದರ ಕಡೆ ಗಮನ ಸೆಳೆಯೋಕ್ಕೆ ಮತ್ತೆ ಏನು ವಂಚಿತರಾಗಿದ್ದಾರೆ ಕಲಾವಿದರು ಅವರಿಗೆ ಸೌಲಭ್ಯಗಳನ್ನ ಮತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಕ್ಕೆ ನಾವು ಈ ಹೋರಾಟವನ್ನ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಒಂದು ಬೃಹತ್ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ತುಮಕೂರು ವೀರೇಶ್ ಪ್ರಸಾದ್ ಗುಬ್ಬಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಆ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಇನ್ನು ಎಲ್ಲ ಪ್ರಕಾರದ ಕಲಾವಿದರುಗಳನ್ನು ನಾವು ಅಲ್ಲಿ ಆಹ್ವಾನಿಸಿ ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ನಾನು ಈ ಪತ್ರಿಕಾ ಮಾಧ್ಯಮದ ವತಿಯಿಂದ ಮತ್ತು ಮೀಡಿಯಾ ಮಾಧ್ಯಮದ ವತಿಯಿಂದ ನಾನು ಕೋಲಾರ ಜಿಲ್ಲೆಯ ಎಲ್ಲ ಕಲಾವಿದರಿಗೆ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಆ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸಬೇಕು. ನಮ್ಮ ಬೇಡಿಕೆಗಳನ್ನು ಸರ್ಕಾರದಿಂದ ನಾವು ಏನು ವಂಚಿತರಾಗಿದ್ದೀರಿ, ನಮ್ಮ ಬೇಡಿಕೆ ಏನಿದೆ ಅದನ್ನು ನಾವು ಈಡೇರಿಸಲಿಕ್ಕೆ ನಾವು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೋಲಾರ ಜಿಲ್ಲೆಯ ಎಲ್ಲ ಪ್ರಕಾರದ ಕಲಾವಿದರುಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ, ಇವತ್ತು ನಮ್ಮದು ಏನು ಬೇಡಿಕೆಗಳಿದೆ ಅಂದರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡುತ್ತಿರುವ ಅನುದಾನವನ್ನು ಇವತ್ತು ನಾವು 40,000 ಕೋಟಿ ಮೀಸಲಿಡಬೇಕು, ಹೆಚ್ಚಿಸಬೇಕು ಅಂತ ಹೇಳಿದ್ದೀವಿ. ಅದೇ ರೀತಿ ಕಲಾವಿದರ ಅಭಿವೃದ್ಧಿ ನಿಗಮ ಸ್ಥಾಪಿಸಿ 100 ಕೋಟಿ ರೂಪಾಯಿಯನ್ನ ಮೀಸಲಿಡಬೇಕು ಅಂತ ನಾವು ಬೇಡಿಕೆಯಲ್ಲಿ ಇಟ್ಟಿದ್ದೀವಿ. 1,000 ಕೋಟಿ ರೂಗಳನ್ನು ಮೀಸಲಿಡಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. 25-26ನೇ ಸಾಲಿನ ಅರ್ಜಿ ಆಹ್ವಾನಿಸಿ ಸಾಂಸ್ಕೃತಿಕ ಸಂಘಟನೆಗಳಿಗೆ ಧನ ಸಹಾಯ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಜಿಲ್ಲಾವಾರು 3 ಕೋಟಿಯಂತೆ 31 ಜಿಲ್ಲೆಗೆ 100 ಕೋಟಿ ರೂಗಳನ್ನು ನಿಗದಿಪಡಿಸಬೇಕು ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರಿಗೆ ಕೂಡಲೇ ಗುರುತಿನ ಚೀಟಿ ನೀಡಿ ಹೊಸಬರಿಗೆ ಮತ್ತೊಮ್ಮೆ ಅವಕಾಶ ನೀಡಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಸರ್ಕಾರ ಮುಂದೆ ಇಟ್ಟಿದ್ದೀವಿ. ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಕನಿಷ್ಠ ಮಿತಿ 3 ಲಕ್ಷದಿಂದ ಗರಿಷ್ಠ 10 ಲಕ್ಷವರೆಗೂ ನಿಗದಿಪಡಿಸಬೇಕು ಸಂಘ ಸಂಸ್ಥೆಗಳಿಗೆ ಸರ್ಕಾರ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕಲಾವಿದರ ಮಾಸಾಸನವನ್ನು 5,000 ರೂಗಳಿಗೆ ಹೆಚ್ಚಿಸಬೇಕು ಅಂತೇಳಿ ನಾವು ಬಹಳ ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಎಲ್ಲ ಇಲಾಖೆ
ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಅದನ್ನ 5,000 ಮಾಸಾಸನ ಹೆಚ್ಚಿಸಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇವೆ. ಅದೇ ರೀತಿ ಭಜನೆ ಕಲಾವಿದರನ್ನ ಇಲಾಖೆ ಎಲ್ಲ ಯೋಜನೆಯಲ್ಲಿ ಸಮಾನವಾಗಿ ಪರಿಗಣಿಸಬೇಕು. ಭಜನೆ ಮಂಡಳಿ ಕಲಾವಿದರನ್ನ ಹಾಗೆ ಒಂದು ನಾಟಕ ಪ್ರದರ್ಶನಕ್ಕೆ ಧನ ಸಹಾಯವನ್ನು 80,000ಗಳಿಗೆ ಹೆಚ್ಚಿಸಬೇಕು. ಪ್ರತಿ ವರ್ಷ 1,000 ನಾಟಕಗಳಿಗೆ ಹಣ ಕಾಯ್ದಿರಿಸಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದೇ ರೀತಿ ಕಲಾವಿದರನ್ನ ವಸತಿ ಯೋಜನೆ ಅಡಿ ವಿಶೇಷ ಘಟಕ ಯೋಜನೆ ಅಡಿ ಸೇರಿಸಿ ವಸತಿ ನಿವೇಶನ ಸೌಕರ್ಯ ಒದಗಿಸಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಹಾಗೆ ತುಮಕೂರು ರಂಗಾಯಣ ಸ್ಥಾಪಿಸಬೇಕು. ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಕ್ಷೇತ್ರದ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅಧಿಕೃತವಾಗಿ ನೀಡಲು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಆದೇಶ ನೀಡಬೇಕು. ವಾದ್ಯ ಪರಿಕರ ಹಾಗೂ ವೇಷಭೂಷಣ ಖರೀದಿಗೆ ಧನ ಸಹಾಯವನ್ನು SC STಗೆ 95,000 ನಿಗದಿ ಮಾಡಬೇಕು. ಸಾಮಾನ್ಯ ಕಲಾವಿದರಿಗೆ 80,000 ರೂಪಾಯಿಯನ್ನು ನೀವು ಕೊಡಬೇಕು ಧನ ಸಹಾಯ ಅಂತ ಸರ್ಕಾರದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಸರ್ಕಾರ ಯೋಜನೆಗಳ ಪ್ರಚಾರಕ್ಕೆ ಬೀದಿ ನಾಟಕ ಕಲಾವಿದರನ್ನೇ ಆಯ್ಕೆ ಮಾಡಬೇಕು ಅಂತೇಳಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. ಅಕಾಲಿಕ ಅವಘಡ ಮರಣ ಹೊಂದಿದರೆ ಕಲಾವಿದರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಬೇಕು, ಧನ ಸಹಾಯ ನೀಡಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ತುಮಕೂರಿನಲ್ಲಿ ಅತ್ಯಾಧುನಿಕ ಕಲಾಕ್ಷೇತ್ರ 1,200 ಸುಹಾಸಿನ ಬಾಲ್ಕನಿ ಸೇರಿ ಮತ್ತು 300 ಸುಖಾಸೀನ ಇರುವಂತೆ ಬಹುಮಾಡಿ ರಂಗಮಂದಿರ ನಿರ್ಮಿಸಬೇಕು ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಸಂತಸ ಶಿಶುನಾಳ ಶರೀಫರ ಜಯಂತಿಯನ್ನು ಸರ್ಕಾರನೇ ಆಚರಿಸಬೇಕು ಅಂತೇಳಿ ಒಂದು ಮನವಿಯನ್ನು ನಾವು ಮಾಡಿಕೊಡ್ತಿದ್ದೇವೆ. ಮಹಿಳಾ ಕಲಾವಿದರ ಟ್ರಸ್ಟ್ಗಳು ಹಾಗೂ ಸಂಘ ಸಂಸ್ಥೆಗಳಿಗೆ ಆದ್ಯತೆ ನೀಡಬೇಕು. ಸಂಘ ಸಂಸ್ಥೆಗಳ ವತಿಯಿಂದ ನಿರ್ಮಿಸುವ ರಂಗಮಂದಿರಗಳ ನಿರ್ಮಾಣಕ್ಕೆ ಅನುದಾನ ನೀಡಬೇಕು ಅಂತೇಳಿ 16 ಬೇಡಿಕೆಗಳನ್ನು ನಾವು ಸರ್ಕಾರ ಗಮನಕ್ಕೆ ನಾವು ಕೊಡ್ತಾ ಇದ್ದೇವೆ. ಈ ಬೇಡಿಕೆಗಳಿಗೆ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ಪ್ರಕಾರದ ಕಲಾವಿದರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ, ಇವತ್ತು ಏನು 431 ಕೋಟಿ ಅನುದಾನವನ್ನು ಕೊಡ್ತಾ ಇದ್ರು, 431 ಕೋಟಿ ಅನುದಾನವನ್ನು ಕೊಡ್ತಾ ಇದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರ ಬಹಳ ಕಡಿಮೆ ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ. 205 ಕೋಟಿ ಅನುದಾನವನ್ನು ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಕೊಟ್ಟು ಕೈ ತೊಳ್ಕೊಂಡಿದೆ. ಅದು ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಇವತ್ತು ಏನು ನಾವು ಮಾಸಾಸನಿಗೆ ಅರ್ಜಿಗಳನ್ನು ಹಾಕಿ ಏನು ನಾವು ಕಳಿಸ್ಕೊಟ್ಟಿದ್ದೀರಿ, ಅವ್ರಿಗೂ ಕೂಡ ಅನುದಾನವನ್ನು ಬಿಡ್ತಾ ಇಲ್ಲ. ಪ್ರತಿ ತಾಲೂಕಲ್ಲಿ ರಂಗಮಂದಿರಗಳನ್ನು ಸುಚಿತವಾಗಿ ಮೂಲ ಸೌಕರ್ಯಗಳನ್ನು ಮಾಡಿ ಕಲಾವಿದರಿಗೆ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ರಂಗಮಂದಿರಗಳಲ್ಲಿ ಸರಿಯಾದಂಥ ರೀತಿಯ ಸೌಲಭ್ಯಗಳಿಲ್ಲ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅದನ್ನು ಗಮನ ಹರಿಸಿ ಕಲಾವಿದರನ್ನು ಮತ್ತು ಹೋರಾಟಗಾರರನ್ನು ಉಳಿದರೆ ಮಾತ್ರ ನಮ್ಮ ಕಲೆ ಸಂಸ್ಕೃತಿ ಉಳಿಯುತ್ತೆ. ಇದು ನಮ್ಮ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟ ಕೋಲಾರ ಘಟಕದ ವತಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಎಲ್ಲ ರಂಗಮಂದಿರಗಳಲ್ಲೂ ಕೂಡ ಶುಲ್ಕಗಳನ್ನು ಹೆಚ್ಚಳ ಮಾಡಿದ್ದಾರೆ, ಅದನ್ನು ಕೂಡ ಕಡಿಮೆ ಮಾಡಬೇಕು. ಎಲ್ಲ ಶಾಲಾ ಮಕ್ಕಳಲ್ಲಿ ಒಳ್ಳೆ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಮತ್ತು ಸಾಂಸ್ಕೃತಿಕವಾಗಿ ನಾವೇನಾದರೂ ಹೋರಾಟಗಳು ಮಾಡಲಿಕ್ಕೆ ನಮಗೆ ಸರಿಯಾದಂಥ ರಂಗಮಂದಿರಗಳಲ್ಲಿ ಅವಕಾಶವಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಮತ್ತು ಸಚಿವರುಗಳು ಮತ್ತು ನಮ್ಮ ಸರ್ಕಾರ ಅದ ಕಡೆ ಗಮನ ಕೊಟ್ಟು ನಮ್ಮ ಕಲಾವಿದರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಮತ್ತು ಈ ಬೇಡಿಕೆಗಳಿಗೆ ಈಡೇರಿಸುತ್ತದೆ ಸರ್ಕಾರ ಮತ್ತು ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಂತ ಹೇಳ್ತಾ, ನಾನು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಪ್ರಕಾರದ ಕಲಾವಿದರ ಪರವಾಗಿ, ಗುರು ಹಿರಿಯರ ಪರವಾಗಿ, ಮಾಧ್ಯಮದವರ ಪರವಾಗಿ, ಮೀಡಿಯಾ ಮಾಧ್ಯಮದ ಪರವಾಗಿ ನಾನು ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಾನು ಒತ್ತಾಯಿಸ್ತಾ ಇದ್ದೇನೆ.
ಒತ್ತಾಯಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.